ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನನ್ನ ಅಡುಗೆ ಮನೆಯ ವ್ಲಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಕಿಚನ್ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಕಿಚನ್ನ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮದು ತುಂಬ ಪುಟ್ಟ ಕಿಚನ್ನು, ಹಾಗೆಯೇ ಇದು ಓಪನ್ ಕಿಚನ್ನು. ನಾನು ಈ ಓಪನ್ ಕಿಚನ್ನ ಯಾವ ರೀತಿ ನನಗೆ ಬೇಕೋ ಆ ರೀತಿಯಾಗಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ತುಂಬ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾರೆ. ನನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವ ರೀತಿ ಗೊತ್ತೋ ಆ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಅದನ್ನೇ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಕಿಚನ್ ಅಂದರೆ ತುಂಬ ಇಷ್ಟವಾದ ಜಾಗ ಅಂತ ಹೇಳಿದ್ರೆ ಅದು ಕಿಚನ್ನೇ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅದನ್ನ ಯಾವಾಗಲೂ ತುಂಬ ನೀಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹೆಣ್ಮಕ್ಳಿಗೆ ಇಷ್ಟವಾದ ಪ್ಲೇಸ್ ಅಂದರೆ ಕಿಚನ್ನು, ಹಾಗೆಯೇ ದೇವ್ರ ಮನೆಯೇ. ನನಗೂ ಕೂಡ ಕಿಚನ್ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಅದನ್ನು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನನ್ನ ಕಿಚನ್ ಯಾವ ರೀತಿ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನೋಡ್ಕೊಂಡು ಬನ್ನಿ ಯಾವ ರೀತಿ ಆಗಿದೆ ನನ್ನ ಕಿಚನ್. ಫ್ರೆಂಡ್ಸ್, ನಾವು ಇಲ್ಲಿ ಕಿಚನ್ನಿಗೆ ಎಂಟ್ರಿ ಆದರೆ ಇಲ್ಲೇನೆ ಲೆಫ್ಟ್ ಸೈಡಿಗೆ ಈ ಥರ ಒಂದು ಸಿಂಕ್ ಇದೆ. ಇಲ್ಲೇ ಫಸ್ಟು ಸಿಗೋದು ಸಿಂಕೇನೆ. ಇಲ್ಲಿ ನಾನು ಇದೊಂದು ವೆಜಿಟೇಬಲ್ ಕಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಚಾಪಿಂಗ್ ಬೋರ್ಡ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ವಾಟರ್ ಕ್ಯಾನ್ನ ಇಟ್ಕೊಂಡಿದ್ದೀನಿ. ಇದು ವಾಟರ್ ಕ್ಯಾನಲ್ಲಿ ಇಟ್ಟಿದ್ದೀನಿ. ಮತ್ತೆ ಇಲ್ಲಿ ಒಂದು ವಾಟರ್ ಬಾಟಲ್ನ ಇಟ್ಟಿದ್ದೀನಿ ನೀರು ಕುಡಿಯೋಕ್ಕೆ ಅಂತ ಹೇಳಿ. ಈ ಥರದೊಂದು ಬಾಟಲ್ನ ಇಟ್ಟಿದ್ದೀನಿ. ಅದರಿಂದ ನೋಡಿ, ಇಲ್ಲಿ ನಮಗೆ ಇಲ್ಲಿ ಒಂದು ದೊಡ್ಡದಾಗೊಂದು ವಿಂಡೋ ಇದೆ. ಈ ಥರ ನಮ್ಗೆ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ತುಂಬ ನೀಟಾಗಿ ಬರುತ್ತೆ, ತುಂಬ ದೊಡ್ಡದಾಗಿರೋದ್ರಿಂದ. ಅದರಿಂದ ಮೇಲೆ ಈ ಥರ ಒಂದು ಚಿಮ್ನಿ ಹಾಕಿದ್ದಾರೆ, ಈ ರೀತಿಯಾಗಿದೆ. ಅದರಿಂದ ಕೆಳಗಡೆನೆ ನಾನು ಈ ವಿಂಡೋಯಿಂದ ಕೆಳಗಡೆನೆ ಈ ರೀತಿ ಒಂದು ಸ್ಟವ್ನ ಇಟ್ಕೊಂಡಿದ್ದೀನಿ. ಇದು ಬಂದು 4 ಬರ್ನಲ್ ಸ್ಟವ್. ಇದು ಫೇಬರ್ ಕಂಪ್ನಿದು 4 ಬರ್ನಲ್ ಸ್ಟವ್ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಈ ವಿಂಡೋಯಿಂದ ಕೆಳಗಡೆನೆ. ಅಲ್ಲಿಂದ ಫ್ರೆಂಡ್ಸ್, ನಾನು ಇಲ್ಲಿ ಮತ್ತು ಇದು ಏನಾದರೂ ಪಾತ್ರೆ ಇಡೋಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಸ್ಟ್ಯಾಂಡ್, ಅದನ್ನು ನಾನು ಇಲ್ಲೇ ಈ ಥರನೇ ಫ್ರೆಂಡ್ಸ್, ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅಲ್ಲಿಂದ ಈ ಥರ ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಈ ಥರ ಟ್ರೇಯಲ್ಲಿ ನಾನು ಆಯಿಲು, ಹಾಗೆಯೇ ತುಪ್ಪ ಮತ್ತು ಉಪ್ಪಿನಕಾಯಿ, ಇಂಗು ಅದನ್ನೆಲ್ಲ ನಾನು ಈ ಟ್ರೇ ಒಳಗಡೆನೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು, ಟೀ ಪೌಡರು, ಲೈಟರು, ಅದನ್ನೆಲ್ಲ ನನಗೆ ಯಾವುದು ಬೇಗ ಅರ್ಜೆಂಟಿಗೆ ಬೇಕಾಗುತ್ತೆ ಅದನ್ನು ನಾನು ಇಲ್ಲೇ ಈ ಥರ ಇಟ್ಕೊಂಡಿದ್ದೀನಿ. ಈ ಟ್ರೈಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದರಿಂದ ಪಕ್ಕದಲ್ಲೇ ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ನಮಗೆ ಇಲ್ಲೇ ಇದ್ರದ್ದು ಸ್ವಿಚ್ ಇರೋ ಕಾರಣ ನಾನು ಮಿಕ್ಸಿನ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ಲಗ್ ಇರೋ ಕಾರಣ ಈ ಮಿಕ್ಸಿನ ನಾನು ಇಲ್ಲೇನಾದ್ರೂ ಕೆಳಗಡೆನೇ ಈ ಥರ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇದೊಂದು ಬಾಕ್ಸ್ ಇಟ್ಟಿದ್ದೀನಿ. ಇದು ಮಸಾಲಾ ಬಾಕ್ಸ್. ಈ ಥರ ಮಸಾಲಾ ಬಾಕ್ಸ್ ಇಟ್ಕೊಳ್ಳೋದ್ರಿಂದ ನಮಗೆಲ್ಲ ಐಟಮ್ಸ್ನು ಒಂದೇ ಬಾಕ್ಸಲ್ಲಿ ಹಾಕೋಬೋದು. ಜಾಗನೂ ಕೂಡ ನಮಗೆ ನೋಡಿ, ಈ ಥರ ಮಸಾಲಾ ಬಾಕ್ಸ್ ಇಟ್ಕೊಂಡಿದ್ದೀನಿ. ಈ ಥರ ಮಸಾಲಾ ಬಾಕ್ಸ್ನ ಇಟ್ಕೊಳ್ಳೋದ್ರಿಂದ ನಮಗೆ ಜಾಗನೂ ತುಂಬ ಕಡಿಮೆ ಇಡಿಸುತ್ತೆ. ಇಲ್ಲಾಂದರೆ ಒಂದೊಂದು ಮಸಾಲೆಗೂ ಕೂಡ ಒಂದೊಂದು ಬಾಕ್ಸ್ನ ಇಡಬೇಕಾಗುತ್ತೆ. ಈ ಥರದೊಂದು ಮಸಾಲಾ ಬಾಕ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೂಡ ನನಗೆ ಯೂಸ್ ಮಾಡೋಕ್ಕೆ ಬೇಕಾಗುತ್ತಲ್ಲ ಅಂತೇಳಿ ನಾನು ಇದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ನಾನು ಈ ಥರದೊಂದು ಟ್ರೇನ ಇಟ್ಟಿದ್ದೀನಿ. ಇದು ಫ್ರೂಟ್ಸ್ ಏನಾದರೂ ತಂದಾಗ ಹಾಕಿಡೋಕ್ಕೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಈ ಥರದೊಂದು ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಪೂನು ಮತ್ತು ಸಿಸರು, ನೈಫ್ ಎಲ್ಲ ಇಡೋಕ್ಕೆ ಅಂತ ಹೇಳಿ ಈ ಥರದ್ದೊಂದು ಇಟ್ಟಿದ್ದೀನಿ. ಇದಕ್ಕೆ ಇದರಲ್ಲಿ ಹಾಕಿಟ್ಟಿರ್ತೀನಿ. ಅದ್ರ ಪಕ್ಕದಲ್ಲೇ ಈ ರೀತಿಯಾಗಿ ಒಂದು ತಟ್ಟೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ತಟ್ಟೆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ ನಾನು ಇಲ್ಲೇ ಪಕ್ಕದಲ್ಲೇ. ಅದರಿಂದ ಪಕ್ಕ ಬಂದರೆ ಇಲ್ಲಿ ಒಂದು ನೀರು ತುಂಬಿಸ್ಕೊಂಡು ಒಂದು ಅಂಡೆ ಇಟ್ಕೊಂಡಿದ್ದೀನಿ. ಇದು ಕಾವೇರಿ ನೀರು, ಅದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ಹಂಗಾಗಿ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಅದರಿಂದ ಈ ಸೈಡ್ ಬಂದರೆ ಇಲ್ಲಿ ಗೋಡೆಗೆ ಈ ಥರ ಗೋಡೆಗೆ ಒಂದು ಇದನ್ನು ಹಾಕಿದ್ದಾರೆ. ಅದಕ್ಕೆ ನಾನು ಸ್ಪೂನ್ಗಳನ್ನೆಲ್ಲ ನೇತಾಕಿ ಈ ಥರ ಇಟ್ಟಿದ್ದೀನಿ ಇಲ್ಲಿ. ನೋಡಿ, ಈ ಸ್ಟೆಪ್ಪಲ್ಲಿ ಈ ರೀತಿ ಆಗಿದೆ. ಈ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಸ್ಟೆಪ್ಪಲ್ಲಿ. ಮತ್ತು ಅದರಿಂದ ನೆಕ್ಸ್ಟ್ ಸ್ಟೆಪ್ಪು ಮೇಲ್ಗಡೆ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಜೋಡಿಸಿದ್ದೀನಿ ನಾನು. ನೋಡಿ, ಆ ಥರ ಹಿಂದೆ ಎಲ್ಲ ದೊಡ್ಡ ಬಾಕ್ಸ್ಗಳು, ಆ ಬಾಕ್ಸಲ್ಲೆಲ್ಲ ಫುಲ್ಲು
ಕಾಳುಗಳ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸಕ್ಕರೆ ಮತ್ತು ಸಾಂಬಾರ್ ಪೌಡರು ಅದನ್ನೆಲ್ಲ ಮೇಲ್ಗಡೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಕಾಫಿ ಮಗ್ಸು ಮತ್ತು ಇದು ಬೌಲ್ಸು, ಇದು ನನ್ನ ಮಗಳದ್ದು ಲಂಚ್ ಬಾಕ್ಸು, ಮತ್ತು ಇಲ್ಲಿ ಮುಂದೆ ಎಲ್ಲ ಚಿಕ್ಕ ಚಿಕ್ಕದು ಟೀದು ಲೋಟಗಳು ಇಟ್ಕೊಂಡಿದ್ದೀನಿ. ಮತ್ತು ಹಿಂದೆ ಸ್ಟೆಪ್ಪಲ್ಲಿ ದೊಡ್ಡದು ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀನಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ನಾನು ಪ್ಲಾಸ್ಟಿಕ್ನು ಯೂಸ್ ಮಾಡಿದ್ದೀನಿ, ಹಾಗೆಯೇ ಸ್ಟೀಲ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಕಿಚನ್ನಲ್ಲಿ ಎರಡೂ ಕೂಡ ಯೂಸ್ ಮಾಡಿದ್ದೀನಿ. ನೋಡಿ, ಈ ಸ್ಟೆಪ್ಪು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಮತ್ತು ಇದರಿಂದ ಮೇಲ್ಗಡೆ ಸ್ಟೆಪ್ ಬಂದು ಈ ರೀತಿಯಾಗಿದೆ. ಹಿಂದೆ ಎಲ್ಲ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಲ್ಲ ಆ ರೀತಿ ಪಾತ್ರೆಗಳನ್ನ ಹಿಂದೆ ಇಟ್ಕೊಂಡಿದ್ದೀನಿ. ಮುಂದೆ ಸ್ಟೆಪ್ಪಲ್ಲಿ ಬಂದು ಈ ಥರ ಜಾರ್ಸು, ಹಾಗೆಯೇ ಅದು ಮಸಾಲೆ ಹಾಕಿಟ್ಟಿದ್ದೀನಿ, ಅದೇ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ದು ಲಂಚ್ ಬಾಕ್ಸು, ಹಾಗೆಯೇ ಇದು ಟೀ ಪಾತ್ರೆ, ಅದನ್ನೆಲ್ಲ ಈ ಥರ ನನಗೆ ಬೇಗ ಕೈಗೆ ಸಿಗೋ ಥರ ಜಾಸ್ತಿ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ನಾನು ಮುಂದೆ ಇಟ್ಕೊಂಡಿದ್ದೀನಿ. ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ನಾನು ಹಿಂದೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಅಲ್ಲೂ ಕೂಡ ಒಂದು ಇದಿದೆ, ನಾನು ಅದನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ, ತುಂಬ ರೇರಾಗಿ ಯೂಸ್ ಮಾಡೋದು. ಹಂಗಾಗಿ ನಾನು ಅದನ್ನು ಅಲ್ಲೇ ಮೇಲ್ಗಡೆ ಎತ್ತಿಟ್ಕೊಂಡಿದ್ದೀನಿ. ಅಲ್ಲಿ ಸಾಂಬಾರು ಪೌಡ್ರು ಆ ಥರ ಎಲ್ಲ ಮೇಲ್ಗಡೆ ಹಾಕಿಟ್ಟಿದ್ದೀನಿ. ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದೆಲ್ಲ ಮೇಲ್ಗಡೆ ಸ್ಟೆಪ್ಪಲ್ಲಿದೆ. ಮೇಲ್ಗಡೆ ಸ್ಟೆಪ್ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಜೋಡಿಸಿದ್ದೀನಿ. ಮತ್ತು ಈ ಕಡೆ ಟ್ರೇ ಅದನ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ. ಅದನ್ನೆಲ್ಲ ಹಬ್ಬಗಳಲ್ಲಿ ಯೂಸ್ ಮಾಡೋದಲ್ವ, ಹಂಗಾಗಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಮೇಲ್ಗಡೆ ಸ್ಟೆಪ್ ಬಂದು ಈ ರೀತಿ ಇದೆ, ಕೆಳಗಡೆ ಸ್ಟೆಪ್ ಈ ರೀತಿಯಾಗಿದೆ. ಇದು ಥರ್ಡ್ ಸ್ಟೆಪ್ಪು. ಮತ್ತು ಕೆಳಗಡೆ ಇದಕ್ಕಿಂತ ಕೆಳಗಡೆ ಸ್ಟೆಪ್ ಬಂದು ನೋಡಿ ಈ ರೀತಿಯಾಗಿದೆ. ಆ ಬಾಕ್ಸ್ನ ನಾನು ಗೋಧಿ ಹಿಟ್ಟು ಆ ಥರ ಎಲ್ಲ ತುಂಬ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಡುಗೆ ಮಾಡಿರ್ತೀನಲ್ಲ ಕುಕ್ಕರ್, ಅದನ್ನೆಲ್ಲ ಇಡೋಕ್ಕೆ ಅಂತ ಈ ಸ್ಟೆಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಹಾಲಿಟ್ಟಿದ್ದೀನಿ. ಕುಕ್ಕರ್ಗಳು ಈ ಥರ ಅಡುಗೆ ಮಾಡಿರೋ ಅಂಥ ಪಾತ್ರೆಗಳನ್ನ ಇಡೋಕ್ಕೆ ಅಂತಲೇ ನಾನು ಈ ಸ್ಟೆಪ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನನ್ನ ಮಗಳದು ಮತ್ತು ನನ್ನ ಹಸ್ಬೆಂಡ್ದು ಲಂಚ್ ಬ್ಯಾಗ್ ಕೂಡ ಇಟ್ಟಿದ್ದೀನಿ ಇಲ್ಲೇ. ಅದರಿಂದ ಕೆಳಗಡೆ ಬಂದು ಈ ರೀತಿ ಒಂದು ಬಿಂದಿಗೆ ಇದೆ. ಮತ್ತು ಇಲ್ಲೊಂದು ಆಯಿಲ್ ಕ್ಯಾನು, ಇದೊಂದು ಬಾಕ್ಸ್ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಇದನ್ನು ಕಿಚನ್ಗೆ ಯೂಸ್ ಮಾಡ್ತೀನಲ್ಲ ಬಟ್ಟೆಗಳು, ಅದನ್ನೆಲ್ಲ ಇದರಲ್ಲಿ ಹಾಕಿಡೋಕ್ಕೆ ಅಂತ ಹೇಳಿ ನಾನು ಇದೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ನನಗೆ ಅರ್ಜೆಂಟಾಗಿ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ನಂಗೆ ಬೇಕು ಅಂದ ತಕ್ಷಣ ಇಲ್ಲಿ ಅರ್ಜೆಂಟಾಗಿ ಸಿಗುತ್ತೆ. ಹಂಗಾಗಿ ನಾನು ಇದೊಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಅಲ್ಲಿಂದ ಈ ಕಡೆ ಸೈಡ್ ಬಂದರೆ, ಅಂದರೆ ಈ ಸ್ಟೌವಿಂದ ಕೆಳಗಡೆ ಸೈಡು, ಇಲ್ಲಿ ನಾನು ಇದೊಂದು ತರಕಾರಿ ಇದು ಬುಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಡಬಲ್ ಸಿಲಿಂಡ್ರು, ಇಲ್ಲಿ ಸಿಲಿಂಡ್ರ್ ಇಟ್ಕೊಂಡಿದ್ದೀವಿ ಅದ್ರ ಕೆಳಗಡೆನೇ. ಇಲ್ಲಿ ಇದು ಡಬಲ್ ಸಿಲಿಂಡ್ರು. ಮತ್ತು ಇದು ಬಂದು ಅಕ್ಕಿದು ಬಾಕ್ಸ್, ಇದ್ರಲ್ಲಿ ಅಕ್ಕಿ ತುಂಬಿಸಿಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಈ ಗ್ರೋಸರಿ ಐಟಮ್ಸ್ ಎಲ್ಲ ತಂದಾಗ ಇದ್ರಲ್ಲಿ ತುಂಬಿಸಿಟ್ಟಿರ್ತೀನಿ. ನನಗೆ ಬೇಕು ಅಂತ ಹೇಳಿದಾಗ ಬೇರೆ ಪಾತ್ರೆಗಳಿಗೆ ಇದನ್ನು ತೆಗೆದು ಹಾಕ್ಕೊಳ್ತೀನಿ. ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಇದು ಈರುಳ್ಳಿ ತುಂಬಿಸಿಡೋಕ್ಕೆ ಅಂತ ಇದೊಂದು ಬುಟ್ಟಿ ಇಟ್ಕೊಂಡಿದ್ದೀನಿ. ನೋಡಿ, ಕೆಳಗಡೆ ಸ್ಟೆಪ್ ಈ ರೀತಿಯಾಗಿದೆ. ಕೆಳಗಡೆ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿದೆ ಇಲ್ಲಿ ಕೆಳಗಡೆ. ಲುಕ್ ಬಂದು ಈ ರೀತಿಯಾಗಿದೆ ಫ್ರೆಂಡ್ಸ್. ನಾನು ತುಂಬ ಕಡಿಮೆ ಪಾತ್ರೆಗಳನ್ನ ಇಟ್ಕೊಂಡಿರೋದು. ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರನೇ ಪಾತ್ರೆಗಳು ಇಟ್ಕೊಂಡಿದ್ದೀನಿ, ತುಂಬ ಇಟ್ಕೊಂಡಿಲ್ಲ. ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡ್ರೆ ಸಾಕು, ಅದನ್ನೇ ನಾವು ನೀಟಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಇಟ್ಕೊಂಡು ಅದನ್ನೆಲ್ಲ ಫುಲ್ ಗಲೀಜಂಗೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾನು ನನಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ನನಗೆ ಜಾಗ ಇಡಿಸುತ್ತೆ ಅಷ್ಟು ಮಾತ್ರನೇ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಕಿಚನ್ನು ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಕಿಚನ್ದು ಇದ್ರಲ್ಲಿ ನಿಂತ್ಕೊಂಡು ಈ ಥರ ನೋಡಿದ್ರೆ ನನ್ನ ಕಿಚನ್ ಲುಕ್ಕು ಈ ರೀತಿಯಾಗಿದೆ. ಫ್ರೆಂಡ್ಸ್, ನನ್ನ ಕಿಚನ್ ಆರ್ಗನೈಸೇಷನ್ ವಿಡಿಯೋನ ನೋಡ್ಕೊಂಡು ಬಂದ್ರಿ ಅಲ್ವಾ, ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ ನಾನು ಅಂತ. ನನ್ನ ಕಿಚನ್ ಆರ್ಗನೈಸೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಲೈಕ್ ಕೂಡ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ. ವೀಡಿಯೋಸ್ ನೋಡ್ತೀರಾದರೆ ಲೈಕೇ ಮಾಡಲ್ಲ, ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ದಯವಿಟ್ಟು ಸಪೋರ್ಟ್ ಮಾಡಿ.